ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇತಿಹಾಸದಲ್ಲಿ ಒಂದು ಮಾತಿದೆ, ನೀವು ಹಾವಿಗೆ ಹಾಲು ಹೇರದು ಸಾಕಿದ್ರೆ ಅದು ಬೆಳೆದ ಮೇಲೆ ನಿಮ್ಮನ್ನೇ ಕಚ್ಚದೆ ಬಿಡೋದಿಲ್ಲ ಅಂತ. ಈ ಮಾತು ಇವತ್ತು ಜಗತ್ತಿನ ಒಂದು ದೇಶಕ್ಕೆ ಅಕ್ಷರಶಃ ಅನ್ವಯವಾಗ್ತಾ ಇದೆ. ಹೌದು, ನಾವು ಮಾತನಾಡ್ತಾ ಇರೋದು ಪಾಕಿಸ್ತಾನದ ಬಗ್ಗೆ. ಒಂದ್ ಕಾಲದಲ್ಲಿ ತಾನೇ ಸ್ವತಃ ಫಂಡಿಂಗ್ ಮಾಡಿ ಟ್ರೈನಿಂಗ್ ಅನ್ನ ಕೊಟ್ಟು ಶಸ್ತ್ರಾಸ್ತ್ರಗಳನ್ನ ನೀಡಿ ಬೆಳೆಸಿದಂತಹ ಅಫ್ಘಾನಿಸ್ತಾನದ ಆಡಳಿತ ಪಡೆಗಳು ಇವತ್ತು ಪಾಕಿಸ್ತಾನದ ಪಾಲಿಗೆ ಅತಿ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಕಳೆದ ಕೆಲವು ದಿನಗಳಿಂದ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಗಡಿಯಲ್ಲಿ ನಡೀತಾ ಇರುವಂತಹ ಸಂಘರ್ಷಗಳು ಕೇವಲ ಎರಡು ದೇಶಗಳ ನಡುವಿನ ಜಗಳವಾಗಿ ಉಳಿದಿಲ್ಲ. ಇದು ಇಡೀ ಏಷ್ಯಾ ಖಂಡದ ಜಿಯೋ ಪೊಲಿಟಿಕ್ಸ್ ಅಂದ್ರೆ ಭೌಗೋಳಿಕ ರಾಜಕೀಯದ ಸಮೀಕರಣಗಳನ್ನೇ ಬದಲಾಯಿಸಿದೆ. ಪಾಕಿಸ್ತಾನದ ಏರ್ ಸ್ಟ್ರೈಕ್ ಗಳು, ಅದಕ್ಕೆ ಪ್ರತಿಯಾಗಿ ಅಫ್ಘಾನಿಸ್ತಾನ ಪಡೆಗಳ ಡ್ರೋನ್ ಅಟ್ಯಾಕ್, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತಹ ಫೇಕ್ ನ್ಯೂಸ್ ಗಳು, ಈ ಎರಡು ದೇಶಗಳ ನಡುವಿನ ಮಿಲಿಟರಿ ಶಕ್ತಿಯ ಹೋಲಿಕೆ, ಇದೆಲ್ಲವನ್ನ ನೋಡ್ತಾ ಇದ್ರೆ ಮುಂದೇನಾಗಬಹುದು ಎಂಬಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಮೂಡಿದೆ. ಇದಷ್ಟೇ ಅಲ್ಲದೆ ಕಳೆದ 24 ಗಂಟೆಯಲ್ಲಿ ಪಾಕಿಸ್ತಾನಕ್ಕೆ ಅಕ್ಷರಶಃ ನಡುಕವನ್ನು ಹುಟ್ಟಿಸಿದ್ದಾರೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು. ಹಾಗಾದ್ರೆ ಮೂರನೇ ಮಹಾಯುದ್ಧ ಶುರುವಾಯ್ತಾ? ಪಾಕಿಸ್ತಾನ ಅಫ್ಘಾನಿಸ್ತಾನದ ನಡುವಿನ ಯುದ್ಧದಲ್ಲಿ ಯಾವ ದೇಶಗಳು ಯಾರಿಗೆ ಸಪೋರ್ಟ್ ಮಾಡುತ್ತವೆ? ಅದರಲ್ಲೂ ಮುಖ್ಯವಾಗಿ ಭಾರತ ಅಫ್ಘಾನಿಸ್ತಾನಕ್ಕೆ ಸಪೋರ್ಟ್ ಮಾಡಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಈಗ ನಡೀತಿರುವಂತಹ ಸಂಘರ್ಷವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಸುಮಾರು 3 ದಶಕಗಳಷ್ಟು ಹಿಂದಕ್ಕೆ ಹೋಗಬೇಕಾಗುತ್ತೆ. 1990ರ ದಶಕದಲ್ಲಿ ಅಫ್ಘಾನಿಸ್ತಾನದಲ್ಲಿ ಸೋವಿಯತ್ ಒಕ್ಕೂಟ ಅಂದ್ರೆ ರಷ್ಯಾ ಪ್ರಭಾವವನ್ನು ತಡೆಯಲು ಮತ್ತು ಅಲ್ಲಿ ತನ್ನದೇ ಆದ ನಿಯಂತ್ರಣ ಸಾಧಿಸಲು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ಒಂದು ದೊಡ್ಡ ಯೋಜನೆಯನ್ನು ರೂಪಿಸಿತು. ಆ ಯೋಜನೆಯೇ ಇಂದಿನ ಅಫ್ಘಾನಿಸ್ತಾನದ ಆಡಳಿತದ ಸೃಷ್ಟಿ. ಪಾಕಿಸ್ತಾನವು ಇವರಿಗೆ ಆಶ್ರಯವನ್ನು ನೀಡಿತು, ತರಬೇತಿಯನ್ನು ನೀಡಿತು ಮತ್ತು ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಪೂರೈಸಿತು. ಇದಷ್ಟೇ ಅಲ್ಲದೆ ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ಪಡೆಗಳು ವಾಪಸ್ಸಾದ ನಂತರ ಯಾರು ಅಧಿಕಾರಕ್ಕೆ ಬರಬೇಕು, ಹೇಗೆ ಸರ್ಕಾರ ರಚನೆಯಾಗಬೇಕು ಎಂಬಂತಹ ಸಂಧಾನದ ಸೂತ್ರಗಳನ್ನ ಸಿದ್ಧಪಡಿಸಿದ್ದೇ ಇದೇ ಪಾಕಿಸ್ತಾನ. ಪಾಕಿಸ್ತಾನದ ಉದ್ದೇಶ ಬಹಳ ಸ್ಪಷ್ಟವಾಗಿತ್ತು, ಅಫ್ಘಾನಿಸ್ತಾನದಲ್ಲಿ ತನ್ನ ಕೈಗುಂಬಿಯಾಗಿರುವಂತಹ ಸರ್ಕಾರವೊಂದನ್ನು ಸ್ಥಾಪಿಸಿ ಆ ಮೂಲಕ ಭಾರತದ ಮೇಲೆ ಒತ್ತಡವನ್ನ ಹೇರೋದು. ಆದ್ರೆ ಕಾಲಚಕ್ರ ಉಲ್ಟಾ ತಿರುಗಿದೆ. ಪಾಕಿಸ್ತಾನದ ಲೆಕ್ಕಾಚಾರಗಳೆಲ್ಲ ತಲೆ ಕೆಳಗಾಗಿವೆ. ಅಫ್ಘಾನಿಸ್ತಾನದಲ್ಲಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಪಾಕಿಸ್ತಾನದ ನಿರೀಕ್ಷೆಗೆ ತದ್ವಿರುದ್ಧವಾದ ಘಟನೆಗಳು ನಡೀತಾ ತೊಡಗಿದ್ವು. ಯಾವ ಗುಂಪನ್ನ ಪಾಕಿಸ್ತಾನ ತನ್ನ ಭದ್ರತಾ ಅಸ್ತ್ರ ಅಂತ ಭಾವಿಸಿತ್ತು, ಈಗ ಅದೇ ಗುಂಪು ಪಾಕಿಸ್ತಾನದ ಕಣ್ಣಿಗೆ ನಿದ್ದೆ ಇಲ್ಲದಂತೆ ಮಾಡ್ತಾ ಇದೆ. ಈ ಬದಲಾವಣೆಗೆ ಮುಖ್ಯ ಕಾರಣವೇ TTP ಅಂದ್ರೆ ತೆಹರಾಕ್ ಇ ತಾಲಿಬಾನ್ ಪಾಕಿಸ್ತಾನ್. ಈ ಸಂಘಟನೆಯೇ ಇಂದಿನ ಎಲ್ಲಾ ಸಂಘರ್ಷಗಳ ಕೇಂದ್ರ ಬಿಂದುವಾಗಿದೆ. ಇನ್ನು ಪಾಕಿಸ್ತಾನದ ಇಂದಿನ ಅತಿ ದೊಡ್ಡ ಶತ್ರು ಅಂದ್ರೆ ಅದು TTP. ಈ ಸಂಘಟನೆಯು ಪಾಕಿಸ್ತಾನದ ಗಡಿ ಭಾಗದಲ್ಲಿ, ವಿಶೇಷವಾಗಿ ಖೈಬರ್ ಪಖ್ತೂನ್ಖ್ವಾದಲ್ಲಿ ಅತ್ಯಂತ ಸಕ್ರಿಯವಾಗಿದೆ. ಇವರ ಮುಖ್ಯ ಗುರಿ ಪಾಕಿಸ್ತಾನದ ಸೇನೆ ಮತ್ತು ಪೊಲೀಸ್ ವ್ಯವಸ್ಥೆ. TTPಯ ಸತತ ದಾಳಿಗಳಿಂದ ಪಾಕಿಸ್ತಾನ ಅಕ್ಷರಶಃ ಹೈರಾಣಾಗಿದೆ. ಪಾಕಿಸ್ತಾನದ ಆರೋಪ ಏನ್ ಗೊತ್ತಾ? TTP ಸದಸ್ಯರು ಅಫ್ಘಾನಿಸ್ತಾನದ ನೆಲದಲ್ಲಿ ಆಶ್ರಯ ಪಡೆದಿದ್ದಾರೆ. ಅವರು ಅಲ್ಲಿಂದಾನೇ ಯೋಜನೆಗಳನ್ನು ರೂಪಿಸಿ ತಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಅಫ್ಘಾನಿಸ್ತಾನದ ಸರ್ಕಾರ ಇವರಿಗೆ ರಕ್ಷಣೆ ನೀಡುತ್ತಾ ಇದೆ ಎಂಬುದು ಪಾಕಿಸ್ತಾನದ ವಾದವಾಗಿದೆ. ಈ ಕಾರಣವನ್ನ ಮುಂದಿಟ್ಟುಕೊಂಡೇ ಪಾಕಿಸ್ತಾನ ಇತ್ತೀಚೆಗೆ ಅಫ್ಘಾನಿಸ್ತಾನದ ಗಡಿಯೊಳಗೆ ನುಗ್ಗಿ ಏರ್ ಸ್ಟ್ರೈಕ್ ಅನ್ನು ಮಾಡಿತು. ಅಫ್ಘಾನಿಸ್ತಾನವು ತನ್ನ ನೆಲವನ್ನು ಬಳಸಿಕೊಂಡು ಪಾಕಿಸ್ತಾನದ ವಿರುದ್ಧ ಕಾರ್ಯಾಚರಣೆ ನಡೆಸಲು ಬಿಡಬಾರದು ಅಂತ ಎಚ್ಚರಿಕೆಯನ್ನು ನೀಡಿತು. ಆದ್ರೆ ಇಲ್ಲಿ ಪಾಕಿಸ್ತಾನದ ದ್ವಂದ್ವ ನೀತಿಯನ್ನ ನಾವು ಗಮನಿಸಬೇಕಾಗುತ್ತೆ. ದಶಕಗಳ ಕಾಲ ಭಾರತದ ವಿರುದ್ಧ ಗುಪ್ತ ಕಾರ್ಯಾಚರಣೆ ನಡೆಸುವಂತಹ ಸಂಘಟನೆಗಳಿಗೆ ತನ್ನ ನೆಲದಲ್ಲಿ ಆಶ್ರಯ ನೀಡಿದ್ದ ಪಾಕಿಸ್ತಾನ ಇಂದು ಅದೇ ರೀತಿಯ ಸಮಸ್ಯೆಯನ್ನ ತಾನು ಎದುರಿಸ್ತಾ ಇರಬೇಕಾದ್ರೆ ಬೊಬ್ಬೆ ಹೊಡಿತಾ ಇದೆ. ಅಫ್ಘಾನಿಸ್ತಾನದ ನೆಲದಿಂದ ತಮ್ಮ ಮೇಲೆ ದಾಳಿ ಆಗ್ತಾ ಇದೆ ಅಂತ ಪಾಕಿಸ್ತಾನ ದೂಡ್ತಾ ಇರುವುದು ಕರ್ಮ ರಿಟರ್ನ್ಸ್ ಎಂಬುದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಇನ್ನು ಬೇರೆಯವರ ಮನೆಗೆ ಬೆಂಕಿ ಇಡಲು ಹೋದವರ ಕೈ ತಾನೇ ಸುಟ್ಟಿಕೊಂಡಿದೆ. ಇನ್ನು ಸಂಘರ್ಷ ತಾರಕಕ್ಕೇರಿದ್ದು ಇತ್ತೀಚೆಗೆ ಪಾಕಿಸ್ತಾನವು ಆಪರೇಷನ್ ಗಜಬ್ ಉಲ್ ಹಕ್ ಎಂಬಂತಹ ಹೆಸರಿನಲ್ಲಿ ಅಫ್ಘಾನಿಸ್ತಾನದ ನಂಗರ್ಹರ್, ಕಾಬೂಲ್ ಮತ್ತು ಕಂದಹಾರ್ ಪ್ರಾಂತ್ಯಗಳ ಮೇಲೆ ವಾಯು ದಾಳಿಯನ್ನು ನಡೆಸಿತ್ತು. ಪಾಕಿಸ್ತಾನದ ಉದ್ದೇಶ ಕೇವಲ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡುವುದಾಗಿರಲಿಲ್ಲ. ಅಫ್ಘಾನಿಸ್ತಾನದ ಜನಸಾಮಾನ್ಯರಲ್ಲಿ ತಮ್ಮ ಸರ್ಕಾರದ ಬಗ್ಗೆ ಅಸಮಾಧಾನ ಮೂಡಿಸುವುದು ಮತ್ತು ಸರ್ಕಾರ ನಮ್ಮನ್ನು ರಕ್ಷಿಸಲು ವಿಫಲವಾಗಿದೆ ಎಂಬಂತಹ ಭಾವನೆ ಹುಟ್ಟು ಹಾಕುವುದು ಅವರ ಹಿಡನ್ ಅಜೆಂಡಾ ಆಗಿತ್ತು. ಆದ್ರೆ ಅಫ್ಘಾನಿಸ್ತಾನ ಸುಮ್ಮನೆ ಕೂರಲಿಲ್ಲ. ಉಪವಾಸದ ತಿಂಗಳುಗಳನ್ನು ಕೂಡ ಲೆಕ್ಕಿಸದೆ ಅವರು ತಕ್ಷಣವೇ ಪ್ರತಿದಾಳಿಗೆ ಇಳಿತಾರೆ. ಅಫ್ಘಾನಿಸ್ತಾನದ ಡ್ರೋನ್ಗಳು ಪಾಕಿಸ್ತಾನದ ಗಡಿಯೊಳಗೆ ನುಗ್ಗಿ ಫೈಜಾಬಾದ್, ನೌಶೇರಾ ಮತ್ತು ಅಬೋಟಾಬಾದ್ ನಂತಹ ಪ್ರಮುಖ ಮಿಲಿಟರಿ ನೆಲೆಗಳ ಮೇಲೆ ದಾಳಿ ನಡೆದಿದ್ವು. ಕೆಲವು ವರದಿಗಳ ಪ್ರಕಾರ ಅಬೋಟಾಬಾದ್ ನ ಮಿಲಿಟರಿ ಅಕಾಡೆಮಿ ಮೇಲೂ ಕೂಡ ದಾಳಿಗಳಾಗಿದೆ ಎನ್ನಲಾಗ್ತಾ ಇದೆ. ಇದಷ್ಟೇ ಅಲ್ಲದೆ ಗುರುವಾರದ ರಾತ್ರಿಯ ನಂತರ ನಡೆದಂತಹ ಈ ಭೀಕರ ಪ್ರತಿದಾಳಿಯಲ್ಲಿ ಪಾಕಿಸ್ತಾನದ ಅಂದಾಜು 190ಕ್ಕೂ ಹೆಚ್ಚು ಸೈನಿಕರು ಪ್ರಾಣ ಕಳೆದುಕೊಂಡಿದ್ದಾರೆ ಮತ್ತು 70ಕ್ಕೂ ಹೆಚ್ಚು ಸೈನಿಕರನ್ನ ಅಫ್ಘಾನ್ ಪಡೆಗಳು ಬಂಧಿಸಿವೆ ಎಂಬಂತಹ ಮಾಹಿತಿಗಳಿವೆ. ಗಡಿಯುದ್ದಕ್ಕೂ ಇರುವಂತಹ ಸುಮಾರು 29ಕ್ಕೂ ಹೆಚ್ಚು ಪಾಕಿಸ್ತಾನಿ ಚೆಕ್ ಪೋಸ್ಟ್ ಗಳನ್ನ ಅಫ್ಘಾನಿಸ್ತಾನ ತನ್ನ ವಶಕ್ಕೆ ತೆಗೆದುಕೊಂಡಿದೆ. ಇನ್ನು ಪಾಕಿಸ್ತಾನದ ಚೀನಾ ನಿರ್ಮಿತ ಫೈಟರ್ ಜೆಟ್ ಒಂದನ್ನ ಟರ್ಕಿ ನೀಡಿದ್ದ 2 ಡ್ರೋನ್ ಗಳನ್ನ ಅಫ್ಘಾನ್ ಪಡೆಗಳು ಹೊಡೆದುರುಳಿಸಿವೆ ಎಂಬಂತಹ ಸುದ್ದಿಯೂ ಕೂಡ ಇದೆ. ಇದು ಪಾಕಿಸ್ತಾನದ ಸೇನಾ ಶಕ್ತಿಗೆ ಬಿದ್ದಂತಹ ಅತಿ ದೊಡ್ಡ ಪೆಟ್ಟಾಗಿದೆ. ಇನ್ನು ಇಂದಿನ ಯುದ್ಧಗಳು ಕೇವಲ ಗಡಿಯಲ್ಲಿ ಶಸ್ತ್ರಾಸ್ತ್ರಗಳಿಂದ ಮಾತ್ರ ನಡೀತಾ ಇಲ್ಲ, ಇಂಟರ್ನೆಟ್ ಮತ್ತು ಸೋಷಿಯಲ್ ಮೀಡಿಯಾಗಳ ಮೂಲಕ ನಡೀತಿರುವಂತಹ ಮಾಹಿತಿ ಯುದ್ಧ ಕೂಡ ಅಷ್ಟೇ ಪ್ರಬಲವಾಗಿದೆ. ಪಾಕಿಸ್ತಾನ ಇದೇ ಅಸ್ತ್ರವನ್ನ ಈಗ ಬಳಸ್ತಾ ಇದೆ. ಅಫ್ಘಾನಿಸ್ತಾನದ ಸರ್ವೋಚ್ಚ ನಾಯಕ ಹೈಬತುಲ್ಲಾ ಅಖುಂದ್ ಜಾದಾ ಕಂದಹಾರ್
ಕಂದಹಾರ್ನಲ್ಲಿ ನಡೆದಂತಹ ವಾಯುದಾಳಿಯಲ್ಲಿ ಮೃತಪಟ್ಟಿದ್ದಾನೆ ಎಂಬಂತಹ ಸುಳ್ಳು ಸುದ್ದಿಯನ್ನ ಪಾಕಿಸ್ತಾನ ವ್ಯವಸ್ಥಿತವಾಗಿ ಹಬ್ಬಿತ್ತು. ಆದ್ರೆ ವಾಸ್ತವದಲ್ಲಿ ಅಫ್ಘಾನ್ ಆಡಳಿತ ವ್ಯವಸ್ಥೆ ಕಾಬೂಲ್ನಿಂದ ನಡೀತಾ ಇದೆ ಮತ್ತು ಇಂತಹ ವದಂತಿಗಳಲ್ಲಿ ಯಾವುದೇ ಹುರುಳಿಲ್ಲ. ಇದಷ್ಟೇ ಅಲ್ಲದೆ ಅಫ್ಘಾನಿಸ್ತಾನದ ಇಮೇಜ್ ಅನ್ನ ಜಾಗತಿಕ ಮುಸ್ಲಿಂ ಸಮುದಾಯದ ಅಂದ್ರೆ ಉಮ್ಮಾ ಮುಂದೆ ಹಾಳು ಮಾಡುವಂತಹ ಉದ್ದೇಶದಿಂದ ಪಾಕಿಸ್ತಾನ ಡೀಪ್ ಫೇಕ್ ವಿಡಿಯೋಗಳನ್ನ ಮೊರೆ ಹೋಗ್ತಾ ಇದೆ. ಭಾರತ ಪ್ರಧಾನಿ ಮತ್ತು ಇಸ್ರೇಲ್ ಪ್ರಧಾನಿ ಒಟ್ಟಿಗೆ ನಿಂತು ಅಫ್ಘಾನಿಸ್ತಾನಕ್ಕೆ ಬೆಂಬಲ ನೀಡ್ತಾ ಇದ್ದೀವಿ ಅಂತ ಹೇಳಿರುವಂತಹ ನಕಲಿ ವಿಡಿಯೋಗಳನ್ನ ಸೃಷ್ಟಿಸಿ ಬಿಡುಗಡೆ ಮಾಡಲಾಗಿದೆ. ಇದರ ಹಿಂದಿನ ತಂತ್ರ ಬಹಳ ಕುತಂತ್ರದಿಂದ ಕೂಡಿದೆ. ಅಫ್ಘಾನಿಸ್ತಾನವು ಇಸ್ರೇಲ್ ಮತ್ತು ಭಾರತ ಬೆಂಬಲದಿಂದ ನಮ್ಮ ಮೇಲೆ ದಾಳಿ ಮಾಡ್ತಾ ಇದೆ ಅಂತ ಬಿಂಬಿಸಿ ಪಾಕಿಸ್ತಾನದ ಜನರ ಅನುಕಂಪ ಗಟ್ಟಿಗೊಳಿಸುವಂತಹ ಮತ್ತು ಅಫ್ಘಾನಿಸ್ತಾನದ ಆಡಳಿತವನ್ನ ಮುಸ್ಲಿಂ ವಿರೋಧಿ ಅಂತ ಸಾಬೀತುಪಡಿಸಲು ಪಾಕಿಸ್ತಾನ ನಡೆಸಿದ ವಿಫಲ ಪ್ರಯತ್ನ ಇದಾಗಿದೆ. ಆದ್ರೆ ಇಂದಿನ ಸ್ಮಾರ್ಟ್ ಯುಗದಲ್ಲಿ ಇಂತಹ ಸುಳ್ಳುಗಳು ಬಹಳ ಬೇಗನೆ ಬಯಲಾಗುತ್ತೆ. ಒಂದ್ ವೇಳೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ನಡೆದ್ರೆ ಗೆಲ್ಲುವವರು ಯಾರು? ಸೇನಾ ಬಲವನ್ನು ನೋಡೋದಾದ್ರೆ ಪಾಕಿಸ್ತಾನದ ಬಳಿ ಸರಿಸುಮಾರು 6.5 ಲಕ್ಷಕ್ಕೂ ಹೆಚ್ಚು ಸಕ್ರಿಯ ಸೈನಿಕರಿದ್ದಾರೆ. 5 ಲಕ್ಷಕ್ಕೂ ಹೆಚ್ಚು ಮೀಸಲು ಪಡೆಗಳಿದೆ. 2600ಕ್ಕೂ ಹೆಚ್ಚು ಯುದ್ಧ ಟ್ಯಾಂಕರ್ಗಳು, ಅತ್ಯಾಧುನಿಕ ಫೈಟರ್ ಜೆಟ್ಗಳು. ಇದೊಂದು ಸಾಂಪ್ರದಾಯಿಕ ಮತ್ತು ಸುಸಜ್ಜಿತ ಸೇನೆಯಾಗಿದೆ. ಮತ್ತೊಂದೆಡೆ ಅಫ್ಘಾನಿಸ್ತಾನದ ಬಳಿ ಇಷ್ಟೊಂದು ಬೃಹತ್ ಸೈನ್ಯವಿಲ್ಲ. ಕೇವಲ 1 ಅಥವಾ 2 ಲಕ್ಷ ಸೈನಿಕರಿರಬಹುದು. ಅವರ ಬಳಿ ಅತ್ಯಾಧುನಿಕ ಫೈಟರ್ ಜೆಟ್ಗಳಿಲ್ಲ. ಅಮೆರಿಕ ಬಿಟ್ಟು ಹೋದ ಕೆಲವು ಹೆಲಿಕಾಪ್ಟರ್ಗಳು ಮತ್ತು ಶಸ್ತ್ರಾಸ್ತ್ರಗಳಷ್ಟೇ ಅವರ ಬಂಡವಾಳವಾಗಿದೆ. ಹಾಗಾದ್ರೆ ಪಾಕಿಸ್ತಾನ ಸುಲಭವಾಗಿ ಗೆಲ್ಲುತ್ತದೆಯೇ? ಖಂಡಿತ ಇಲ್ಲ. ಇದಕ್ಕೆ ಕಾರಣ ಪಾಕಿಸ್ತಾನದ ಸೈನಿಕರು ಸಂಬಳಕ್ಕಾಗಿ ಕೆಲಸ ಮಾಡುವ ಸಾಧಾರಣ ಯೋಧರು. ಆದ್ರೆ ಅಫ್ಘಾನಿಸ್ತಾನದ ಪಡೆಗಳು ತಾಯ್ನೆಲದ ರಕ್ಷಣೆಗಾಗಿ ಎಂತಹ ತ್ಯಾಗಕ್ಕೂ ಕೂಡ ಸಿದ್ಧರಿರುವಂತಹ ಸಾವಿಗೆ ಅಂಜದ ಹೋರಾಟಗಾರರು. ಗೆರಿಲ್ಲಾ ಮಾದರಿಯ ಯುದ್ಧ ತಂತ್ರದಲ್ಲಿ ಅವರು ನಿಸ್ಸೀಮರು. ಇಂತಹ ಪಡೆಗಳನ್ನ ಎದುರಿಸುವುದು ಯಾವುದೇ ದೊಡ್ಡ ಸೇನೆಗೂ ಸುಲಭವಲ್ಲ. ಇದನ್ನ ಇತಿಹಾಸವೇ ಸಾಬೀತುಪಡಿಸಿದೆ. ಇದರ ಜೊತೆಗೆ ಪಾಕಿಸ್ತಾನದ ಒಳಗೆ ಇರುವಂತಹ ಟಿಟಿಪಿ ಪಡೆಗಳು ಸೇನೆಗೆ ಆಂತರಿಕವಾಗಿ ಹೊಡೆತ ನೀಡ್ತಾ ಇರುವುದರಿಂದ ಪಾಕಿಸ್ತಾನವು ಏಕಕಾಲಕ್ಕೆ ಈ 2 ರಂಗಗಳಲ್ಲಿ ಹೋರಾಡಬೇಕಾದಂತಹ ಅನಿವಾರ್ಯತೆಗೆ ಸಿಲುಕಿದೆ. ಹಾಗಾದ್ರೆ ಈ ಸಂಘರ್ಷದಲ್ಲಿ ಭಾರತದ ಪಾತ್ರವೇನು ಎಂಬುದನ್ನು ನಾವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಪಾಕಿಸ್ತಾನವು ಅಫ್ಘಾನಿಸ್ತಾನವನ್ನ ಶಸ್ತ್ರಾಸ್ತ್ರಗಳ ಮೂಲಕ ನಿಯಂತ್ರಿಸಲು ಯತ್ನಿಸ್ತಾ ಇದ್ರೆ ಭಾರತವು ಅಲ್ಲಿಗೆ ಆಹಾರ, ಗೋಧಿ ಮತ್ತು ಜೀವರಕ್ಷಕ ಔಷಧಿಗಳನ್ನ ಕಳುಹಿಸುವ ಮೂಲಕ ಮಾನವೀಯ ನೆರವನ್ನ ನೀಡಿತ್ತು. ಅಫ್ಘಾನಿಸ್ತಾನದಲ್ಲಿ ಅಣೆಕಟ್ಟು, ಸಂಸತ್ ಭವನ ಮತ್ತು ರಸ್ತೆಗಳನ್ನು ನಿರ್ಮಿಸಿ ಅಲ್ಲಿನ ಜನರ ಹೃದಯವನ್ನ ಭಾರತ ಗೆದ್ದಿದೆ. ಇಂದು ಅಫ್ಘಾನಿಸ್ತಾನದ ರಾಯಭಾರಿ ಕಚೇರಿ ಭಾರತದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಒಂದ್ ಕಡೆ ಪಾಕಿಸ್ತಾನ ತಾನು ಸೃಷ್ಟಿಸಿದಂತ ಗುಂಪಿನಿಂದಲೇ ದಾಳಿಗೆ ಒಳಗಾಗ್ತಾ ಇದ್ರೆ, ಮತ್ತೊಂದೆಡೆ ಅದೇ ಗುಂಪು ಭಾರತದ ಸಹಾಯವನ್ನ ಸ್ವಾಗತಿಸ್ತಾ ಇರುವುದು ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ತಪ್ಪು ನೀತಿಗಳಿಗೆ ಕನ್ನಡಿ ಹಿಡಿದಂತಾಗಿದೆ. ಇನ್ನು ಪಾಕಿಸ್ತಾನವು ಭಾರತದ ವಿರುದ್ಧ ಬಳಸಲು ಬೆಳೆಸಿದಂತಹ ಶಕ್ತಿಗಳೇ ಇಂದು ಪಾಕಿಸ್ತಾನವನ್ನ ಒಳಗಿನಿಂದ ಕೊರೆಯುವಂತೆ ಮಾಡಿದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳೋದಾದ್ರೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವಿನ ಈ ಸಂಘರ್ಷ ಸದ್ಯಕ್ಕೆ ತಣ್ಣಗಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಗಡಿಯಲ್ಲಿನ ಉದ್ವಿಗ್ನತೆ, ಆಂತರಿಕ ಬಂಡಾಯ ಮತ್ತು ಆರ್ಥಿಕ ಸಂಕಷ್ಟ, ಈ 3 ದಿಕ್ಕುಗಳಿಂದ ಪಾಕಿಸ್ತಾನ ಇಂದು ತೀವ್ರ ಒತ್ತಡದಲ್ಲಿದೆ. ನಾವು ಬಿತ್ತಿದ್ದನ್ನೇ ನಾವು ಬೆಳೆಯುತ್ತೇವೆ ಎಂಬ ಸತ್ಯ ಪಾಕಿಸ್ತಾನಕ್ಕೆ ಈಗ ಅರಿವಾಗ್ತಾ ಇರಬಹುದು. ಇನ್ನು ಈ ಯುದ್ಧ ದೊಡ್ಡದಾದ್ರೆ ಅದು ಕೇವಲ 2 ದೇಶಗಳಿಗೆ ಸೀಮಿತವಾಗಿರದೆ ಇಡೀ ದಕ್ಷಿಣ ಏಷ್ಯಾದ ಭದ್ರತೆಯ ಮೇಲೆ ಪರಿಣಾಮ ಬೀರಲಿದೆ. ಭವಿಷ್ಯದಲ್ಲಿ ಈ ವಿಚಾರ ಯಾವ ತಿರುವು ಪಡೆದುಕೊಳ್ಳುತ್ತೆ ಎಂಬುದನ್ನ ಕಾದ್ ನೋಡ್ಬೇಕಾಗಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಫ್ಘಾನಿಸ್ತಾನದ ಇದ್ದಿಟ್ಟ ಹೆಜ್ಜೆಯ ಬಗ್ಗೆ ನೀವೇನಂತೀರಾ? ದಯವಿಟ್ಟು ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಜೊತೆಗೆ ನೀವು ಭಾರತದ ಸೇನೆಗೆ ಗೌರವ ಕೊಡುವುದಾದ್ರೆ ಜೈ ಭಾರತ್ ಅಂತ ಕಮೆಂಟ್ ಮಾಡಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.